ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ತುಂಬ ದಿನಗಳೇ ಆಗಿಬಿಟ್ಟು ಲಾಗ್ ಹಾಕಿ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಇದನ್ನು ನೋಡಿ ಇಷ್ಟಪಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮತ್ತು ನನ್ನಪ್ಪ ಇಬ್ಬರೂ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 6:30ಗೆ ಮನೆ ಬಿಟ್ಟಿದ್ವಿ. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು, ಗಾಳಿ ಕೂಡ ಚೆನ್ನಾಗಿ ಬೀಸ್ತಾ ಇತ್ತು. ಬೆಳಗ್ಗೆನೇ ಈ ರೀತಿ ಹೋಗೋದು ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಿಸಿಲು ಬಂದುಬಿಟ್ರೆ ತುಂಬಾ ಸೆಕೆ ಆಗುತ್ತೆ. ಅದು ಈಗ ಬಿಸಿಲು ಸ್ಟಾರ್ಟ್ ಆಗಿರೋದಂತೂ ಹೆವಿ ಬಿಸಿಲು ಅನಿಸುತ್ತೆ. ಏನಕ್ಕೆ ಆಚೆಗೆ ಹೋಗೋದು ಬೇಡ ಎಂತಕ್ಕೂ ಅನ್ನೋ ರೀತಿ. ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ಹೊರಟ್ಬಿಟ್ವಿ. ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಹೇಳಿ. ಇದಿರೋದು KR ನಗರದ ಹತ್ರ. ಸೊ ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ ನಾವು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ. ಹಾಗೆ ಈಗ KR ನಗರಕ್ಕೆ 2 ರೂಟ್ಗಳು ಕೂಡ ಆಗಿದೆ. ಈ ವಿಡಿಯೋ ನಾನು ಇದಕ್ಕೂ ಮೊದಲು ಕೂಡ ನಾನು ಶೇರ್ ಮಾಡಿದ್ದೆ ಈ ಒಂದು ರೂಟ್ನ. ಸೊ ಅದು ತುಂಬಾ ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇವಾಗಲೂ ಕೂಡ ನಾವು ಸಾಗರಕಟ್ಟೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಆ ಕಡೆ ಈ ಕಡೆ 2 ಕಡೆನೂ ಸಾಗರಕಟ್ಟೆ KRS ಡ್ಯಾಮಿಂದ ಬರುವಂಥ ನೀರು ಹರಿತಾ ಇರುತ್ತೆ. ಹೋಗುವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ ಒಂದು ವ್ಯೂನ ನೋಡ್ತಾ ಎಂಜಾಯ್ ಮಾಡ್ತಾ ಕೂಡ ಹೋಗ್ಬೋದು. ನೀವು ನೇಚರ್ ಲವರ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸಂಜೆ ಬಂತು ಅಂದರೆ ಸನ್ಸೆಟ್ ಎಲ್ಲ ಕೂಡ ನೋಡ್ಬೋದು. ಮತ್ತು ಇಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಕೂಡ ಇರೋದಿಲ್ಲ, ಆರಾಮಾಗಿ ಹೋಗ್ಬೋದು. ಮತ್ತು KR ನಗರಕ್ಕೆ ನಮ್ಮ ಹಳೆ ರೂಟ್ಗಿಂತ ಈ ರೂಟು ನಮಗಿನ್ನ ಒಂದು 4-5 ಕಿಲೋಮೀಟರ್ಸ್ ಸೇವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಮೀನೆಲ್ಲ ಕೂಡ ಹಿಡಿಯೋದಕ್ಕೆ ಬೆಳಗ್ಗೆನೇ ತೆಪ್ಪದಲ್ಲಿ ಬಂದು ಮೀನೆಲ್ಲ ಹಿಡಿತಾ ಇದ್ರು. ತುಂಬಾ ಚೆನ್ನಾಗಿತ್ತು. ಆ ತಣ್ಣನೆ ವಾತಾವರಣದಲ್ಲಿ ಟ್ರಾಫಿಕ್ ಇಲ್ದಿರ ಸೂಪರಾಗಿ ಹೋಗ್ತಾ ಇದ್ದೀವಿ. ನಾನು ಅಪ್ಪ ಇಬ್ಬರೂ ಒಂಥರ ಬೆಳಗ್ಗೆನೇ ಒಂದು ಜಾಲಿ ರೈಡ್ ಅಂತಲೇ ಹೇಳ್ಬೋದು ಅಪ್ಪನ ಜೊತೆಗೆ. ಇಲ್ಲಿಗೆ ತುಂಬ ದಿನದಿಂದ ಅಪ್ಪ ಹೋಗಬೇಕು ಅಂತ ಅಂದ್ಕೊತಿದ್ರು ದೇವಸ್ಥಾನಕ್ಕೆ. ನಾನು ಕೂಡ ರಜಕ್ಕೆ ಹೋಗಿದ್ದರಿಂದ ನಾನು ಬರ್ತೀನಿ ಅಂತ ಹೇಳಿ ಇಬ್ಬರು ಕೂಡ ಹೊರಟಿದ್ವಿ. ತುಂಬ ದೂರ ಏನಿಲ್ಲ, KR ನಗರದಿಂದ ಚುಂಚನಕಟ್ಟೆ ಬರುತ್ತಲ್ವ, ಅದರಿಂದ ಇನ್ನೊಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನಾನು ಇದನ್ನು ಫಸ್ಟೊಂದು ಸಲನೂ ಕೂಡ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಬಟ್ ಅಷ್ಟು ನನಗೆ ಶೋರ್ ಇಲ್ಲ ಈ ಒಂದು ದೇವಸ್ಥಾನನ ನಿಮಗೆ ಶೇರ್ ಮಾಡಿದ್ದೀನಿ ಅಂತ. ಬಟ್ ಚುಂಚನಕಟ್ಟೆ ದೇವಸ್ಥಾನನ ಮಾತ್ರ ನಾನು ಶೇರ್ ಮಾಡಿದ್ದೀನಿ. ಸೊ ಈ ಸಾರಿ ಅದನ್ನು ಕೂಡ ತೋರಿಸ್ತಾ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ತುಂಬಾ ಅದ್ಭುತವಾಗಿದೆ ಈ ವ್ಯೂಸ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಹಕ್ಕಿಗಳು ಹಾರಾಡ್ತಾ ಇರೋವಂಥದ್ದು, ಆ ನೀರ ಹತ್ರ ಎಲ್ಲನೂ ಕೂಡ ಚೆನ್ನಾಗಿತ್ತು. ಸೊ ಇಲ್ಲಿ ನಾವು ಚುಂಚನಕಟ್ಟೆ ರೀಚ್ ಆಗಿದ್ದೀವಿ. ನನ್ನ ಅದೃಷ್ಟಕ್ಕೆ ಈ ಸಾರಿ ನೀರು ಕೂಡ ತುಂಬಿತ್ತು. ಇನ್ನೂ ತುಂಬಾ ತುಂಬುತ್ತೆ ನೀರು, ಬಟ್ ಈ ಸಾರಿ ಇಷ್ಟಾದರೂ ತುಂಬಿತ್ತು. ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸುವಾಗ ಇಷ್ಟು ಕೂಡ ಇರಲಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ. ಇಲ್ಲಿ ಇನ್ನೂ ತುಂಬ ಚೆನ್ನಾಗಿ ಫುಲ್ಲು ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಲ್ಲಿ ನಾವು ನಿಂತಿರುವಂಥ ಕಾಂಪೌಂಡ್ ತನಕನೂ ಕೂಡ ನೀರು ಹರಿಯುತ್ತೆ. ಅಷ್ಟು ಫೋರ್ಸಾಗಿ ಹರಿಯುತ್ತೆ. ನಾವು ನಿಂತಿದ್ರೆ ನಮಗೆ ಎಷ್ಟು ಹೊಳೆಯುತ್ತೆ ಅಷ್ಟು ಫೋರ್ಸ್ ನೀರಿರುತ್ತೆ. ಹಾಗೆ ಇಲ್ಲಿ January 15th ಅಂದರೆ ಸಂಕ್ರಾಂತಿ ಹಬ್ಬ ಆಗಿ ಮಾರನೆಗೇ ಪ್ರತಿ ವರ್ಷವೂ ರಾಮನ ತೇರಿರುತ್ತೆ. ದೊಡ್ಡ ತೇರು ಜಾತ್ರೆ ಮಾಡ್ತಾರೆ. ತುಂಬಾ ಫೇಮಸ್ ಜಾತ್ರೆ ಅದು. ಈಗಂತೂ ತುಂಬಾ ಲಾಗರ್ಸ್ ಆಗಿ ಅದನ್ನು ತುಂಬ ಜನನು ತೋರಿಸಿದ್ದಾರೆ. ಎಷ್ಟೊಂದು ಜನದ ವಿಡಿಯೋದಲ್ಲಿ ಮಿನಿ ಲಾಗ್ಸ್ ಇರ್ಬೋದು ಅಥವಾ ತುಂಬಾ ಕಂಟೆಂಟ್ ಕ್ರಿಯೇಟರ್ಸ್ ಈ ಒಂದು ಜಾತ್ರೆ, ಈ ಒಂದು ಪ್ಲೇಸ್ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ನೋಡ್ಬೋದು ನೀವು ಆ ಮೋಡೋದಕ್ಕೆ ಆ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಾನು ಇಲ್ಲಿಗೆ ತುಂಬ ವರ್ಷ ಆಗೋಗಿತ್ತು ದೇವಸ್ಥಾನದ ಒಳಗಡೆ ಹೋಗಿ. ಬಟ್ ಒಂದು 3 ಸಾರಿ ಬಂದಿದ್ದೀವಿ. 3 ಸಾರಿನೂ ಕೂಡ ನಮಗೆ ಒಳಗಡೆ ದೇವ್ರ ದರ್ಶನ ಮಾಡೋ ಅವಕಾಶನೇ ಸಿಕ್ಕಿರಲಿಲ್ಲ. ಬಟ್ ಈ ಸಾರಿ ತುಂಬಾ ಖುಷಿ ಆಯಿತು. ದೇವಸ್ಥಾನದ ಒಳಗಡೆ ಹೋಗಿದ್ವಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ, ಅಂದರೆ ಇದು ನಾನು ಹಾಕ್ತಾ ಇರೋ ವಿಡಿಯೋ ಇದು ಮಂಗಳವಾರದ್ದು. ಸೊ ಮಂಗಳವಾರ ಆಗಿದ್ದರಿಂದ ರಶ್ಶೇ ಇರಲಿಲ್ಲ. ಅಲ್ಲಿ ನಾವು ಮನೆ ಬಿಟ್ಟಿದ್ದು 6:30, ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ರೆಡಿ 7:15 ಆಗಿತ್ತು. ಸೊ ನೋಡ್ಬೋದು ರಾಮದೇವರು ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ, ರಾಮ ಲಕ್ಷ್ಮಣ ಸೀತೆ. ನಾನು ತುಂಬ ವರ್ಷ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ವರ್ಷದ ಹಿಂದ್ಗಡೆ ದೇವ್ರನ್ನ ನೋಡಿದಂಥದ್ದು ಇವತ್ತು ನೋಡಿ ತುಂಬಾ ಖುಷಿ ಕೊಡ್ತು. ಹಾಗೆ
ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಅಂದರೆ ನಿಮಗೆ ಆಚೆ ಕಡೆ ಬರುವಂಥ ನೀರು ಧುಮುಕುವಂಥ ನೀರು ಇಲ್ಲಿ ಒಳಗಡೆಗೆ ಕೇಳಿಸೋದಿಲ್ಲ. ಅಂದರೆ ಗರ್ಭಗುಡಿ ಒಳಗಡೆಗೆ ನಿಮಗೆ ಯಾವುದೇ ರೀತಿಯ ಆ ಸೌಂಡು ಕೇಳಿಸೋದಿಲ್ಲ. ಅಷ್ಟು ಸೌಂಡ್ ಆಚೆ ಇರುತ್ತೆ, ಬಟ್ ಒಳಗಡೆ ದೇವರಿಗೆ ಆ ಸೌಂಡೇ ಕೇಳಿಸೋದಿಲ್ಲ. ಅದೊಂದು ಇಲ್ಲಿಯ ವಿಶೇಷತೆ. ಒಂದು ನಿಮಿಷ ಬರ್ತೀನಿ. ಸೊ ಅಲ್ಲಿಂದ ಇವಾಗ ನಾವು ಬಂದಿರೋದು ಬೈಲಾಪುರದಮ್ಮ ದೇವಸ್ಥಾನ. ಇದು ಬಂದು ಚುಂಚನಕಟ್ಟೆಯಿಂದ 1-2 ಕಿಲೋಮೀಟರ್ ಇದೆ ಅಷ್ಟೇ. ಇಲ್ಲಿ ಬೈಲಾಪುರದಮ್ಮ ಅಂತ ಹೇಳಿ ಒಂದು ಗದ್ದಿಗೆ ಇದೆ. ಸೊ ಆ ದೇವಸ್ಥಾನದಲ್ಲಿ ನಾವು ಇವತ್ತು ಇಲ್ಲಿದ್ದೀವಿ. ಇದು ಬಂದು ನಮ್ಮ ಮನೆ ದೇವರು ಅಂತಲೂ ಕೂಡ ಹೇಳ್ಬೋದು. ಇದು ಸುತ್ತ ಏನು ಮನೆಗಿನೇ ಏನೂ ಇಲ್ಲ, ಒಂದು ಬಯಲಲ್ಲಿ ಇರುವಂಥದ್ದು ದೇವಿ ದೇವಸ್ಥಾನ ಇದು. ಹಾಗೆ ಇಲ್ಲಿ ಯಾರೂ ಕೂಡ ಪೂಜೆ ಗೀಜೆ ಏನೂ ಕೂಡ ಮಾಡಿಕೊಡೋದಿಲ್ಲ. ನಾವೇ ಬಂದು ನಾವೇ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು. ಇಲ್ಲಿ ಹರಕೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಈಡೇರುತ್ತೆ ಅನ್ನೋದೊಂದು ಪ್ರತೀತಿ ಇದೆ. ಇದೇ ಅಮ್ಮನವರ ಗದ್ದಿಗೆ. ಹಾಗೆ ಹರಕೆ ಕೂಡ ಬಂದು ಇಲ್ಲಿ ತುಂಬ ಜನ ತೀರಿಸ್ತಾ ಇರ್ತಾರೆ. ಅಂದರೆ ಪೊರ ಮಾಡೋದು ಅಂತಾರಲ್ವ, ಆ ರೀತಿ ಬಂದು ಕೋಳಿ ಕುರಿ ಎಲ್ಲನೂ ಕೂಡ ಕುಯ್ಕೊಂಡು ಹೋಗ್ತಾರೆ. ಹಾಗೆ ನಾವು ಕೂಡ ಕೋಳಿ ಕುಯ್ಕೊಂಡು ಹೋಗೋದಕ್ಕೆ ಅಂತಲೇ ಬಂದಿದ್ದು. ಸೊ ನಾವು ಪೂಜೆ ಎಲ್ಲ ಸಲ್ಲಿಸಿದ ನಂತರ ಅದನ್ನು ಕೂಡ ಮಾಡ್ತೀವಿ. ಬಟ್ ನಾನು ಅದನ್ನೆಲ್ಲ ವೀಡಿಯೋದಲ್ಲಿ ತೋರ್ಸೋಕ್ಕೆ ಹೋಗಿಲ್ಲ, ಬೇಡ ಅಂತ ಹೇಳಿ ತೋರಿಸಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ಹೋಗೋಕ್ಕೆ ಮುಂಚೆ ಯಾರೋ ಬಂದು ಕೂಡ ಅವರು ಪೂಜೆ ಮಾಡ್ಕೊಂಡು ಹೋಗಿದ್ರು. ಜಸ್ಟು ಅವರು ಪೂಜೆ ಮಾಡಿಕೊಂಡು ಅಲ್ಲೇ ಅಡುಗೆ ಕೂಡ ಮಾಡ್ತಾಯಿದ್ರು. ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಊಟಕ್ಕೆಲ್ಲ ಇಟ್ಟು ಹೋಗ್ತಾರೆ. ಬಟ್ ಇಲ್ಲ ಅಂದರೆ ಕುಯ್ಕೊಂಡು ಹೋಗಿ ಮನೇಲೂ ಕೂಡ ಅಡುಗೆನ ಮಾಡ್ಕೊತಾರೆ. ನಾವು ಇಲ್ಲಿ ತುಂಬ ಚಿಕ್ಕವರಿದ್ದಾಗ, ಅಂದರೆ ಒಂದು 4th 5th ಸ್ಟ್ಯಾಂಡರ್ಡ್ ಇದ್ವಿ ಅಂತ ಅನಿಸುತ್ತೆ. ಸೊ ಆವಾಗ ನಮ್ಮ ಮನೇಲಿ ಒಂದು ಸಲ ಇದೇ ರೀತಿಯಲ್ಲಿ ಪೊರ ಮಾಡೋದು ಅಂತ ಹೇಳಿ ಮಾಡಿದರು. ನಮ್ಮಪ್ಪ ಅಮ್ಮ ಯಾವುದೋ ಹರಕೆ ಇತ್ತು ಅಂತ ಹೇಳಿ ತೀರಿಸಿ, ಆವಾಗ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ರಿಲೇಟಿವ್ಸ್ನೆಲ್ಲ ಕರೆದು ತುಂಬ ಜೋರಾಗಿ ಮಾಡಿದರು. ಇನ್ನು ಚಿಕ್ಕವರು ನಾವು, ಬಟ್ ಅದಿನ್ನೂ ಕೂಡ ನೆನಪಿದೆ ನನಗೆ. ಇಲ್ಲೇ ಅಡುಗೆ ಎಲ್ಲ ಮಾಡಿದಂಥದ್ದು. ಅದು ಬಿಟ್ಟರೆ ನಮ್ಮ ಅಣ್ಣನ ಬೀಗ್ರೂಟ ಇಲ್ಲೇ ಆಗಿತ್ತು. ಆವಾಗ ಒಂದು ಸಾರಿ ಬಂದು ಹೋಗಿದ್ವಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ವಿ. ಅದಾದಮೇಲೆ ಇವಾಗಲೇ ಬರ್ತಾ ಇರೋದು ನಾನು. ಇಲ್ಲಿ ನೋಡ್ಬೋದು, ಇಲ್ಲಿ ಏನಿದೆ ಜಾಗ, ಇಲ್ಲೆಲ್ಲ ನಾವು ಅಡುಗೆ ಕೂಡ ಮಾಡ್ಕೊತಾರೆ. ಹಾಗೆ ಇವಾಗ ಗ್ರೈಂಡರ್ ವ್ಯವಸ್ಥೆ ಕೂಡ ಇಲ್ಲೇ ಇದೆ. ಯಾರೋ ಮಸಾಲೆ ಎಲ್ಲ ರುಬ್ಕೊಡೋದಕ್ಕೆ ಅಂತ ಹೇಳಿ ಒಂದು ಮಿಲ್ ಕೂಡ ಮಾಡ್ಕೊಂಡಿದ್ದಾರೆ.
ನೋಡ್ಬೋದು ನೀವು, ಎಲ್ಲೂ ಒಂದು ಮನೆ ಕೂಡ ಸಿಗೋದಿಲ್ಲ. ಅಲ್ಲೆಲ್ಲ ನಾನು ಆಗಲೇ ಹೇಳಿದೆ ಅಲ್ವಾ, ಯಾರೋ ಪೂಜೆ ಮಾಡ್ಕೊಂಡು ಹೋದರು ಅಂತ, ಅವ್ರು ಅಡುಗೆ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ರೆಂಟೆಡ್ ಇರುತ್ತೆ, ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಬಟ್ ನಿಮ್ಗೆ ಯಾರೂ ಕೂಡ ಅಲ್ಲಿ ಪೂಜೆ ಗೀಜೆ ಏನೂ ಮಾಡ್ಕೊಡೋದಿಲ್ಲ, ನಾವೇ ಮಾಡ್ಕೊಳ್ಳೋ ಅಂಥದ್ದು. ಸೊ ಇಲ್ಲೆಲ್ಲ ಪೂಜೆ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8:30 ಕೂಡ ಆಗೋಗಿತ್ತು. ಈಗ ನಾನು ಅಪ್ಪ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇನ್ನೂ ಬಿಸಿಲು ಕೂಡ ಏನೂ ಆಗಿರಲಿಲ್ಲ. ಬಿಸಿಲಲ್ಲಿ ಹೋಗ್ಬಿಟ್ಟಿದ್ರಂತೂ ಸಾಕಾಗಿ ಹೋಗ್ಬಿಟ್ಟಿರೋದು ಅಂತ ಅನಿಸುತ್ತೆ. ನೋಡಿ, ಫುಲ್ಲು ತೋಟ ಆ ರೀತಿ ಇರುವಂಥದ್ದು, ಮಧ್ಯ ದೇವಸ್ಥಾನ ಇದೆ. ನಾಗಲೇ ಹೇಳಿದೆ ಅಲ್ವಾ, ಮಸಾಲೆ ರುಬ್ಕೊಡೋದಕ್ಕೆ ಇದೊಂದು ಹೊಸ್ದಾಗಿ ಮಾಡ್ಕೊಂಡಿದ್ದಾರೆ. ಮೊದಲೆಲ್ಲ ಚಿನ್ನ ಕಟ್ಟೆಗೆ ತೊಗೊಂಡೋಗಿ ರುಬ್ಕೊಂಡು ಬರಬೇಕಿತ್ತು. ಇವಾಗ ಅಲ್ಲೇ ಇದೆ. ಇಲ್ಲಿಗೆ ಬಸ್ ವ್ಯವಸ್ಥೆ ಕೂಡ ಇದೆ. ಆರ್ಚ್ ತನಕ ಬಸ್ ಬಿಡುತ್ತೆ. ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಚಿನ್ನ ಕಟ್ಟೆ ಬ್ರಿಡ್ಜ್ ಏನಿದೆ ಇದ್ರ ಮೇಲೇ ಬರಬೇಕು ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ. KR ನಗರದ ಸುತ್ತಮುತ್ತ ಯಾರಿದ್ದೀರಾ ಅವ್ರಿಗೆ ಖಂಡಿತವಾಗ್ಲೂ ಈ ಒಂದು ದೇವಸ್ಥಾನದ ಪರಿಚಯ ಇದ್ದೇ ಇರುತ್ತೆ. ಸೊ ಅಲ್ಲಿಂದ ಬೆಳಗ್ಗೆನೇ ಹೊರಟಿದ್ದರಿಂದ ಇನ್ನು ಮನೆಗೆ ಹೋಗೋ ತನಕ ಸಖತ್ ಹೊಟ್ಟೆ ಹಸ್ವಾಗತ್ತೆ ಅಂತ KR ನಗರದಲ್ಲಿ ವೆರಿ ಫೇಮಸ್ ಶ್ರೀ ಹೋಟೆಲ್. ಇಲ್ಲಿ ನಮ್ಮ ತಾತ ನಾವು ಚಿಕ್ಕದ್ರಲ್ಲಿ ಸಮ್ಮರ್ ಹಾಲಿಡೇಸಿಗೆ ಬಂದರೆ ಕರ್ಕೊಂಡು ಬರ್ತಿದ್ರು, ಅಥವಾ ಪಾರ್ಸಲ್ ಮನೆಗೆ ಬೆಳಗ್ಗೆನೇ ತಿಂಡಿ ತಂದುಬಿಡ್ತಿದ್ರು. ಇಲ್ಲಿಗೆ ನಮ್ಮ ಅಪ್ಪ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಎಷ್ಟು ರಶ್ ಅಂತೀರಾ ಗೊತ್ತಾ, ಅಷ್ಟು ರಶ್ ಇದೆ. ಪುಟ್ಟದ್ದು ಹೋಟೆಲ್ ಇದು, ಬಟ್ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಈಗ ಮನೆಗೆ ಬಂದು ಕೋಳಿ ಕುಯ್ಕೊಂಡು ಏನು ಬಂದಿದ್ವಿ ಆ ಒಂದು ಅಡುಗೆಗೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತಾ ಇನ್ಮೇಲೆ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ತುಂಬಾ ಅದು ಇದು ಫ್ಯಾಮಿಲಿ ಓಡಾಟ, ಹೆಲ್ತ್ ಇಶ್ಯೂಸ್ ಅದು ಇದು ಅಂದ್ಕೊಂಡು ನಾನು ಮಧ್ಯ ತುಂಬಾ ಗ್ಯಾಪ್ ತೊಗೊತಾ ಇದ್ದೀನಿ. ಸೊ ನೋಡೋಣ, ಇನ್ನು ಮುಂದಕ್ಕೆ ನಾನು ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.